ನಮಸ್ಕಾರ ವಿದ್ಯಾರ್ಥಿಗಳೇ. ದ್ವಿತೀಯ PUCಯ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಇಂದಿನ ವಿಡಿಯೋಗಳಲ್ಲಿ ಅಧ್ಯಾಯ 5.2ರವರೆಗಿನ ಪ್ರಶ್ನೋತ್ತರಗಳನ್ನು ಕೊಟ್ಟಿದ್ದೇನೆ. ಈ ಒಂದು ವಿಡಿಯೋದಲ್ಲಿ ಅಧ್ಯಾಯ 5.3 ಮರಾಠರ ಏಳಿಗೆಗೆ ಸಂಬಂಧಿಸಿದಂತಹ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂತ ಇದೆ. ಮರಾಠರ ರಾಜ್ಯದ ಸ್ಥಾಪಕ ಯಾರು ಅಂದರೆ ಅದು ಛತ್ರಪತಿ ಶಿವಾಜಿ. ಶಿವಾಜಿ ಮತ್ತು ರಾಜ ಜೈಸಿಂಗ್ ನಡುವೆ ಸಹಿ ಹಾಕಲಾದ ಒಪ್ಪಂದ ಯಾವುದು ಅಂತ ಇದೆ, ಅದು ಪುರಂದರ ಒಪ್ಪಂದ. ಶಿವಾಜಿಯ ಬಿರುದು ಯಾವುದು ಅಂತ ಇದೆ, ಅದು ಛತ್ರಪತಿ. ಶಿವಾಜಿಯ ಕಿರೀಟಧಾರಣೆಯಾದಂತಹ ವರ್ಷ ಯಾವುದು ಅಂದರೆ ಕ್ರಿಸ್ತಶಕ 1674ರಲ್ಲಿ. ಚೌತ್ ಎಂದರೇನು ಅಂದರೆ 4ನೇ ಒಂದು ಭಾಗದ ತೆರಿಗೆಗೆ ಚೌತ್ ಅಂತ ಹೇಳ್ಬಿಟ್ಟು ಕರೆಯಲಾಗ್ತಾ ಇತ್ತು. ಇನ್ನು 2 ಅಂಕದ ಪ್ರಶ್ನೋತ್ತರಗಳು. ಶಿವಾಜಿ ಎಲ್ಲಿ ಮತ್ತು ಯಾವಾಗ ಜನಿಸಿದ್ರು ಅಂದರೆ ಅದು ಶಿವನೇರು ದುರ್ಗದಲ್ಲಿ ಜನಿಸ್ತಾರೆ, ಅದು ಕ್ರಿಸ್ತಶಕ 1627ರಲ್ಲಿ. ಶಿವಾಜಿಯ ತಂದೆ ತಾಯಿ ಯಾರು ಅಂದರೆ ಅದು ಶಹಾಜಿ ಭೋಂಸ್ಲೆ ಮತ್ತು ಜೀಜಾಬಾಯಿ. ಶಿವಾಜಿಯ ಮೇಲೆ ಪ್ರಭಾವ ಬೀರಿದ 2 ವ್ಯಕ್ತಿಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ರಾಮದಾಸ್ ಮತ್ತು ತುಕಾರಾಮ್ ಅವರು. ಮುಂದಿನದು, ಶಿವಾಜಿ ಯಾವುದಾದರೂ 2 ಪ್ರಮುಖ ಕೋಟೆಗಳನ್ನು ಹೆಸರಿಸಿ ಅಂತ ಕೇಳಿದರೆ ಅದು ರಾಯಗಢ, ಪುರಂದರಗಢ ಮತ್ತು ಸಿಂಹಗಢ. ಶಿವಾಜಿಯು ಸಂಗ್ರಹಿಸಿದಂತಹ 2 ಪ್ರಮುಖ ತೆರಿಗೆಗಳು ಯಾವುವು ಅಂತ ಕೇಳಿದರೆ ಅದು ಚೌತ್ ಮತ್ತು ಸರ್ದೇಶ್ ಮುಖ್ ಅನ್ನುವಂತಹದ್ದು. ಮುಂದಿನದು 5 ಅಂಕದ ಪ್ರಶ್ನೋತ್ತರಗಳು. 15ರಿಂದ 20 ವಾಕ್ಯಗಳಲ್ಲಿ ಉತ್ತರಿಸಬೇಕಾಗುತ್ತೆ. ಶಿವಾಜಿಯ ದಿಗ್ವಿಜಯಗಳನ್ನು ವಿವರಿಸಿ ಅಂತ ಕೇಳಿದರೆ ಶಿವಾಜಿ ಮರಾಠ ರಾಜ್ಯದ ಸ್ಥಾಪಕ. ಇವನಿಗೆ ಛತ್ರಪತಿ ಶಿವಾಜಿ ಎಂಬ ಬಿರುದು ಇರುತ್ತೆ. ಇವರು ಕ್ರಿಸ್ತಶಕ 1627ರಲ್ಲಿ ಮಹಾರಾಷ್ಟ್ರದ ಶಿವನೇರು ದುರ್ಗದಲ್ಲಿ ಜನಿಸ್ತಾರೆ. ಇವನ ತಂದೆ ಶಹಾಜಿ ಭೋಂಸ್ಲೆ, ತಾಯಿ ಜೀಜಾಬಾಯಿ. ದಾದಾಜಿ ಕೊಂಡದೇವ ಅವನ ಗುರುಗಳಾಗಿರ್ತಾರೆ. ಧೈರ್ಯ ಮತ್ತು ಧರ್ಮಶ್ರದ್ಧೆಯ ಮಹಿಳೆಯಾಗಿದ್ದಂತಹ ಜೀಜಾಬಾಯಿ ತನ್ನ ಮಗನಲ್ಲಿ ಪರಾಕ್ರಮ, ಆಧ್ಯಾತ್ಮ ಮತ್ತು ಶೌರ್ಯಗಳನ್ನು ಆಕೆ ತುಂಬುತ್ತಾಳೆ. ಗುರುಗಳಾದಂತಹ ದಾದಾಜಿ ಕೊಂಡದೇವರು ಆಡಳಿತ ಮತ್ತು ಯುದ್ಧ ಕಲೆಗಳಲ್ಲಿ ತರಬೇತಿಯನ್ನು ನೀಡ್ತಾರೆ. ಇನ್ನು ಶಿವಾಜಿಯ ಸಾಧನೆಗಳನ್ನು ನೋಡೋದಾದರೆ ಪ್ರಬಲ ಸೈನ್ಯದ ಸ್ಥಾಪನೆಯನ್ನು ಈತ ಮಾಡ್ತಾನೆ. ಶಿವಾಜಿಯು ತನ್ನ ಗುರುಗಳಾದಂತಹ ದಾದಾಜಿ ಕೊಂಡದೇವರ ಸಹಾಯದಿಂದ ಒಂದು ಸೈನ್ಯ ನಿರ್ಮಾಣಕ್ಕೆ ಮುಂದಾಗ್ತಾನೆ. ಗುಡ್ಡಗಾಡುಗಳಲ್ಲಿ ಜೀವಿಸ್ತಾ ಇದ್ದಂತಹ ಬಲಶಾಲಿಗಳು ಧೈರ್ಯವಂತರೂ ಆದ ಮಾವಳ್ಳಿ ಜನರಿಗೆ ಹೆಚ್ಚಿನ ತರಬೇತಿಗಳನ್ನು ನೀಡಿ ಶಿವಾಜಿ ಒಂದು ಪ್ರಬಲ ಸೈನ್ಯವನ್ನು ನಿರ್ಮಿಸ್ತಾನೆ. ಕೋಟೆಗಳ ವಶ ಶಿವಾಜಿಯು ತನ್ನ ಸೈನ್ಯದ ನೆರವಿನಿಂದ ತೋರಣಗಢ, ಕೊಂಕಣಗಢ, ಸಿಂಹಗಢ, ಪುರಂದರಗಢ ಮೊದಲಾದ ಕೋಟೆಗಳನ್ನು ಬಿಜಾಪುರ ಸುಲ್ತಾನನಿಂದ ಗೆದ್ಕೊಳ್ತಾನೆ. ಇನ್ನು ಜಾವಳ್ಳಿ ಪ್ರದೇಶದ ಆಕ್ರಮಣ. ಶಿವಾಜಿಯು ತನ್ನ ಗಮನವನ್ನು ಕೊಂಕಣ ತೀರದ ಕಡೆಗೆ ಹರಿಸಿ ಜಾವಳಿ ಪ್ರದೇಶವನ್ನು ಆಕ್ರಮಿಸ್ತಾನೆ. ಇಲ್ಲಿ ಅವನು ಪ್ರತಿಭಗಢ್ ಎಂಬ ಹೊಸ ಕೋಟೆಯನ್ನು ನಿರ್ಮಿಸ್ತಾನೆ. ಶಿವಾಜಿ ಮತ್ತು ಅಫ್ಜಲ್ ಖಾನ್. ಶಿವಾಜಿಯ ಏಳಿಗೆಯನ್ನು ಸಹಿಸದ ಬಿಜಾಪುರದ ಆದಿಲ್ ಶಾಹಿ ಸುಲ್ತಾನನು ಅಫ್ಜಲ್ ಖಾನನನ್ನು ಕಳಿಸ್ತಾನೆ. ಆದರೆ ಶಿವಾಜಿಯು ತುಂಬ ಚತುರತೆಯಿಂದ ಅವನನ್ನು ಕೊಂದು ಅವನ ಬಿಡಾರವನ್ನು ಕೂಡ ಲೂಟಿ ಮಾಡ್ತಾನೆ. ಇನ್ನು ಶಿವಾಜಿ ಮತ್ತು ಶಹಿಸ್ತಿ ಖಾನ್ ಅನ್ನುವಂತಹದ್ದು ಮೊಘಲರ ದೊರೆಯಾದಂತಹ ಔರಂಗಜೇಬನಿಗೆ ಸೇರಿದ ಕೆಲವು ಕೋಟೆಗಳು ಮತ್ತು ಪ್ರದೇಶಗಳನ್ನು ಶಿವಾಜಿ ವಶಪಡಿಸ್ಕೊಳ್ತಾನೆ. ಇದನ್ನು ಸಹಿಸದಂತಹ ಔರಂಗಜೇಬನು ಶಿವಾಜಿಯನ್ನು ಸದೆಬಡಿಯಲು ಶಹಿಸ್ತಾ ಖಾನನನ್ನು ಕಳುಹಿಸ್ತಾನೆ. ಆದರೆ ಶಿವಾಜಿ ಶಹಿಸ್ತಾ ಖಾನನ ಮೇಲೆ ದಾಳಿ ಮಾಡಿ ಅವನ ಕೈ ಬೆರಳನ್ನು ಕಡಿದು ಯುದ್ಧರಂಗದಿಂದ ಪಲಾಯನ ಮಾಡಿಸ್ತಾನೆ. ಇದು ಶಿವಾಜಿಯ ಖ್ಯಾತಿಯನ್ನು ಹೆಚ್ಚಿಸ್ತದೆ. ಇನ್ನು ಸೂರತ್ ಮೇಲಿನ ದಾಳಿಯನ್ನು ನೋಡೋದಾದರೆ ಶಿವಾಜಿಯು ಬ್ರಿಟಿಷರ ಅಧೀನದಲ್ಲಿದ್ದಂತಹ ಸೂರತ್ ಬಂದರು ಪಟ್ಟಣದ ಮೇಲೆ ಕ್ರಿಸ್ತಶಕ 1664ರಲ್ಲಿ ಮೊದಲ ಬಾರಿಗೆ ದಾಳಿ ಮಾಡ್ತಾನೆ. ಅಪಾರ ಸಿರಿ ಸಂಪತ್ತನ್ನು ಲೂಟಿ ಮಾಡ್ತಾನೆ. ಇನ್ನು ಶಿವಾಜಿ ಮತ್ತು ರಾಜ ಜೈಸಿಂಗ್ ಅನ್ನು ನೋಡೋದಾದರೆ ಶಿವಾಜಿಯ ವಿರುದ್ಧ ಔರಂಗಜೇಬನು ರಾಜ ಜೈಸಿಂಗನನ್ನು ಕಳಿಸ್ತಾನೆ. ರಾಜ ಜೈಸಿಂಗ್ ಶಿವಾಜಿಯನ್ನು ಸೋಲಿಸಿ ಹಲವಾರು ಕೋಟೆಗಳನ್ನು ವಶಪಡಿಸ್ಕೊಳ್ತಾನೆ. ಶಿವಾಜಿಯು ಕ್ರಿಸ್ತಶಕ 1665ರಲ್ಲಿ ಪುರಂದರ ಒಪ್ಪಂದಕ್ಕೆ ಸಹಿ ಮಾಡ್ತಾನೆ. ರಾಜಿ ಸಂಧಾನ ಮಾಡಿಕೊಳ್ತಾನೆ. ಅದರ ಪ್ರಕಾರವಾಗಿ ಶಿವಾಜಿಯು 23 ಕೋಟೆಗಳನ್ನು ಮತ್ತು ಕಪ್ಪ ಕಾಣಿಕೆಗಳನ್ನು ಮೊಘಲರಿಗೆ ನೀಡ್ತಾನೆ. ಇನ್ನು ಸುರತ್ ಮೇಲಿನ ಎರಡನೆಯ ದಾಳಿಯನ್ನು ನೋಡೋದಾದರೆ ಶಿವಾಜಿಯು ಸೂರತ್ ಮೇಲೆ ಕ್ರಿಸ್ತಶಕ 1670ರಲ್ಲಿ 2ನೇ ಬಾರಿ ದಾಳಿಯನ್ನು ಮಾಡಿ ಅಪಾರ ಸಿರಿ ಸಂಪತ್ತನ್ನು ಲೂಟಿ ಮಾಡ್ತಾನೆ. ಶಿವಾಜಿಯ ಕಿರೀಟಧಾರಣೆ. ಶಿವಾಜಿಯು ರಾಜನಾಗಿ ಕ್ರಿಸ್ತಶಕ 1674ರಲ್ಲಿ ರಾಜನಾಗಿ ಕಿರೀಟಧಾರಣೆಯನ್ನು ಮಾಡಿಸ್ಕೊಳ್ತಾನೆ ಮತ್ತು ಛತ್ರಪತಿ ಎನ್ನುವಂತಹ ಒಂದು ಬಿರುದನ್ನು ಕೂಡ ಪಡಿತಾನೆ.
ಇನ್ನು ಶಿವಾಜಿಯ ಆಡಳಿತ ಪದ್ಧತಿಯ ಬಗ್ಗೆ ಒಂದು ವಿವರಣೆಯನ್ನು ನೀಡಿ ಅಂತ ಕೇಳಿದರೆ, ಇಲ್ಲಿ ಕೇಂದ್ರ ಸರ್ಕಾರ ಶಿವಾಜಿಯು ಮರಾಠ ರಾಜ್ಯವನ್ನು ನಿರ್ಮಿಸಿದ್ದಲ್ಲದೆ ತನ್ನ ಆಡಳಿತವನ್ನು ಸಮರ್ಥ ರೀತಿಯಲ್ಲಿ ಸಂಘಟಿಸ್ತಾನೆ. ಶಿವಾಜಿಯೇ ರಾಜ್ಯದ ಮುಖ್ಯಸ್ಥನಾಗಿದ್ದನು. ಇವನು ಮಂತ್ರಿಮಂಡಲವನ್ನು ರಚಿಸ್ತಾನೆ. ಇದು 8 ಜನ ಮಂತ್ರಿಗಳನ್ನು ಒಳಗೊಂಡಿತ್ತು. ಅವರನ್ನು ಅಷ್ಟಪ್ರಧಾನರು ಅಂತ ಹೇಳ್ಬಿಟ್ಟು ಕರೆಯಲಾಗ್ತಾ ಇತ್ತು. ಪೇಶ್ವಾ ಅಂದರೆ ಪ್ರಧಾನಮಂತ್ರಿಗೆ ಕರೆಯಲಾಗ್ತಾ ಇತ್ತು. ಅಮಾತ್ಯ ಅಂದರೆ ಹಣಕಾಸು ಮಂತ್ರಿಗೆ, ಮಂತ್ರಿ ಅಂದರೆ ರಾಜನ ದಿನಚರಿಯನ್ನು ಬರೆಯುವಂತಹವನು. ಇನ್ನು ಸುಮಂತ್ ಅಂದರೆ ವಿದೇಶಾಂಗ ಮಂತ್ರಿಗೆ ಕರೆಯಲಾಗ್ತಾ ಇತ್ತು. ಸಚಿವ ಅಂದರೆ ರಾಮ್ ಪತ್ರ ವ್ಯವಹಾರ ಮಂತ್ರಿ ಅಂತ. ಪಂಡಿತ್ ರಾವ್ ಅಂದರೆ ಧಾರ್ಮಿಕ ಅಧಿಕಾರಿ. ಇನ್ನು ಸೇನಾಪತಿ ಅಂದರೆ ಸೈನ್ಯದ ಮುಖ್ಯ ದಂಡನಾಯಕ. ನ್ಯಾಯಾಧೀಶ ಅಂದರೆ ಮುಖ್ಯ ನ್ಯಾಯಾಧೀಶನಿಗೆ ಅಂತ ಹೇಳಿ. ಇನ್ನು ಪ್ರಾಂತೀಯ ಸರ್ಕಾರ, ಶಿವಾಜಿಯು ತನ್ನ ರಾಜ್ಯವನ್ನು ಸ್ವರಾಜ್ಯ ಅಂತ ಕರೆಯಲಾಗ್ತಾ ಇತ್ತು. 4 ಪ್ರಾಂತ್ಯಗಳಾಗಿ ವಿಂಗಡಿಸ್ತಾನೆ. ಪ್ರತಿಯೊಂದು ಪ್ರಾಂತ್ಯಕ್ಕೂ ಕೂಡ ಸರ್ದೇಶ್ಮುಖ್ ಎಂಬ ರಾಜ್ಯಪಾಲರನ್ನು ನೇಮಿಸಲಾಗಿತ್ತು. ಪ್ರಾಂತ್ಯಗಳನ್ನು ದೇಶ್ ಎಂಬ ಜಿಲ್ಲೆಗಳನ್ನು ಪರಗಣಗಳೆಂದು, ತಾಲೂಕುಗಳಾಗಿ ಪುನರ್ ವಿಂಗಡಿಸಲಾಗ್ತಾ ಇತ್ತು. ಈ ಎಲ್ಲ ಅಧಿಕಾರಿ ದೇಶ್ಮುಖ್ ಮತ್ತು ಪರಗಣದ ಅಧಿಕಾರಿ ದೇಸಾಯಿ ಮತ್ತು ಗ್ರಾಮ ಸಭೆಯು ಆಡಳಿತದ ಅತಿ ಚಿಕ್ಕವಾದ ಘಟಕವಾಗಿತ್ತು. ಕಂದಾಯ ಪದ್ಧತಿಯನ್ನು ನೋಡೋದಾದ್ರೆ, ಶಿವಾಜಿಯ ಫಲವತ್ತತೆ ಮತ್ತು ಉತ್ಪತ್ತಿಯನ್ನಾಧರಿಸಿ ಶಿವಾಜಿಯು ಭೂಮಿಯನ್ನು ವರ್ಗೀಕರಿಸ್ತಾನೆ. ಭೂ ಕಂದಾಯವನ್ನು ಉತ್ಪನ್ನದ 30% ನಿಗದಿಪಡಿಸ್ತಾನೆ. ಕಂದಾಯವನ್ನು ನಗದು ಅಥವಾ ಧಾನ್ಯ ರೂಪದಲ್ಲಿ ವಸೂಲಿ ಮಾಡಲಾಗ್ತಾ ಇತ್ತು. ಶಿವಾಜಿಯು ಚೌತ್ ಮತ್ತು ಸರ್ದೇಶ್ಮುಖ್ ಎಂಬ 2 ಹೊಸ ತೆರಿಗೆಗಳನ್ನು ಜಾರಿಗೆ ತರ್ತಾನೆ. ಇನ್ನು ಸೈನಿಕ ಮತ್ತು ನ್ಯಾಯಾಂಗ ವ್ಯವಸ್ಥೆಯನ್ನು ನೋಡೋದಾದ್ರೆ, ಶಿವಾಜಿಯ ರಾಜ್ಯವು ಸೈನಿಕ ರಾಜ್ಯವಾಗಿತ್ತು. 2ನೇ ಸೈನ್ಯದ ಮುಖ್ಯಸ್ಥನಾಗಿರ್ತಾನೆ. ಶಿವಾಜಿಯ ಸೈನ್ಯವು ಕಾಲಾಳು, ಅಶ್ವಪಡೆ, ಪಿರಂಗಿ ಪಡೆ, ಒಂಟೆ ಮತ್ತು ಆನೆಗಳನ್ನು ಒಳಗೊಂಡಿತ್ತು. ಕಾಲ್ದಳದ ಸೈನಿಕರಿಗೆ ಗೆರಿಲ್ಲಾ ಮತ್ತು ಪರ್ವತ ಯುದ್ಧದ ಕಲೆಯಲ್ಲಿ ವಿಶೇಷ ತರಬೇತಿಯನ್ನು ನೀಡಲಾಗ್ತಾ ಇತ್ತು. ಕಾಲ್ದಳ ಮತ್ತು ಅಶ್ವಪಡೆಯಲ್ಲಿ ನಾಯಕರು ಹವಲ್ದಾರರು, ಜುಮಲ್ದಾರರು, ಹಜಾರಿಗಳು ಮತ್ತಿತರ ವಿವಿಧ ಶ್ರೇಣಿಗಳ ಸೈನಿಕ ಅಧಿಕಾರಿಗಳಾಗ್ತಾ ಇದ್ರು. ಶಿವಾಜಿಯು 200 ಹಡಗುಗಳನ್ನು ಒಳಗೊಂಡಿದ್ದ ಬಲಿಷ್ಠ ನೌಕಾ ಪಡೆಯನ್ನು ಹೊಂದಿರ್ತಾನೆ. ಇನ್ನು ಮರಾಠ ರಾಜ್ಯದಲ್ಲಿ ಶಿವಾಜಿಯೇ ಸರ್ವೋಚ್ಚ ನ್ಯಾಯಾಧೀಶನಾಗಿದ್ದ. ಗ್ರಾಮ ಪಂಚಾಯತ್, ನಾಗರಿಕ ಮತ್ತು ಜಿಲ್ಲಾಧಿಕಾರಿಗಳು ಮತ್ತು ರಾಜ್ಯಪಾಲರನ್ನ ಪ್ರಕರಣಗಳನ್ನು ಇತ್ಯರ್ಥ ಮಾಡ್ತಾ ಇದ್ರು. ಗ್ರಾಮ ನ್ಯಾಯಾಲಯಗಳ ತೀರ್ಪುಗಳಿಗೆ ರಾಜಮನ್ನಣೆಯನ್ನು ನೀಡಲಾಗ್ತಾ ಇತ್ತು. ಇಷ್ಟು 5.3ಕ್ಕೆ ಸಂಬಂಧಿಸಿದಂತಹ ಒಂದು ಪ್ರಶ್ನೋತ್ತರಗಳಾಗಿತ್ತು. ಈಗ ನಿಮ್ಮ ಈ ಎಲ್ಲ ಪ್ರಶ್ನೋತ್ತರಗಳು ಕೂಡ ನಿಮ್ಮ ಪ್ಲೇ ಲಿಸ್ಟ್ನಲ್ಲಿ ಭಾರತದ ಇತಿಹಾಸಕ್ಕೆ ಸಂಬಂಧಿಸಿದಂತೆ ಹಿಸ್ಟ್ರಿ ನೋಟ್ಸ್ ಅನ್ನುವಂತಹ ಒಂದು ಪ್ಲೇ ಲಿಸ್ಟನ್ನು ಕೊಟ್ಟಿದ್ದೇನೆ. ಆ ಪ್ಲೇ ಲಿಸ್ಟ್ನಲ್ಲಿ ನಿಮಗೆ ಇರುವಂತಹ ಎಲ್ಲ ಪ್ರಶ್ನೋತ್ತರಗಳನ್ನು ನೀವು ಈ ಒಂದು ಪ್ಲೇ ಲಿಸ್ಟ್ನಲ್ಲಿ ಚೆಕ್ ಮಾಡಬಹುದು. ಮುಂದಿನ ಒಂದು ಪ್ರಶ್ನೋತ್ತರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ. ಧನ್ಯವಾದಗಳು.